ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿ ತಂದಿದ್ದೇನೆ, ಸ್ಪೆಷಲ್ ರೆಸಿಪಿ. ಅದು ಏನಾಗಿರ್ಬೋದು ಅಂತ ನೀವು ಇದು ಎಣಿಸ್ಕೋಬೋದು. ಇದು ಸೌತೆಕಾಯಿದು ಚಪಾತಿ ಮಾಡೋದು ಹೇಗೆ ಅಂತ. ಸೌತೆಕಾಯನ್ನು ನೀವು ಸ್ಮ್ಯಾಶ್ ಚೆನ್ನಾಗಿ ಮೇಲಿರುವ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಈ ರೆಸಿಪಿಯನ್ನು ನಿಮಗೆ ಹೇಗೆ ಮಾಡೋದು ಅಂತ ಎಲ್ಲ ಹೇಳ್ತೇನೆ. ಈ ನನ್ನ ಚಾನಲ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆ, ನಿಮಗೆ ಪರಿಚಯದವರಿಗೆಲ್ಲ ಶೇರ್ ಮಾಡಿ. ನೀವು ಈ ಥರ ನನಗೆ ವಾರಾಹಿ ಮಾತನ್ನು ಹೇಗೆ ನೀವು ಹೇಗೆ ಒಳ್ಳೆ ಒಂದು ಸಪೋರ್ಟ್ ಮಾಡಿದ್ದೀರಾ, ಅದೇ ಥರ ಇದಕ್ಕೆ ಈ ಎಲ್ಲ ಒಂದು ಚಾನಲ್ಗೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ನಾನು ನಿಮಗೆ ದಿನ ಏನೋ ಒಂದು ಹೊಸದು ಒಂದು ಇದನ್ನು ರೆಸಿಪಿ ತರಬೇಕು ಅಂತ ಅನ್ಕೋತಾ ಇರ್ತೇನೆ. ನೋಡೋಣ ಏನಾಗುತ್ತೆ ಅಂತ ಹಾಕ್ತೇನೆ. ನನ್ನ ಕೈಯಲ್ಲಿ ಆಗುವಷ್ಟು ಪ್ರಯತ್ನವನ್ನು ನಾನು ಮಾಡ್ತೇನೆ. ನೋಡಿ, ಸೌತೆಕಾಯನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಗೆಯೇ ಅದನ್ನು ಚಿಕ್ಕದಾಗಿ ಹೋಳು ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಅದನ್ನು ನೀವು ಒಂದು ಬೇರೆ ಯಾವುದೇ ಒಂದು ಪಾತ್ರದಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಸರಿಯಾಗಿ ಬೇಯಿಸ್ಕೋಬೇಕಾಗುತ್ತೆ. ಕುಕ್ಕರಲ್ಲಿಟ್ಟರು ಓಕೆ, ನೀವು ಒಂದು ವಿಸಿಲ್ ಕುಕ್ಕರಲ್ಲಿ ಹೊಡೆದ್ರೂ ಸಾಕಾಗುತ್ತೆ. ನಿಮಗೆ ಟೈಮ್ ಇದೆ ಅನ್ನೋದಾದರೆ ನೀವು ಇದರಲ್ಲಿ ಕೂಡ ಇರ್ಬೋದು. ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಒಂದು ಹೀಗೆ ನೀವು ಬೇಯಿಸಿದ್ರೆ ಒಂದು 5, 6, 7 ನಿಮಿಷ ಬೇಕಾಗುತ್ತೆ. ಹಾಗೆ ನೀವು ಕುಕ್ಕರಲ್ಲಾದರೆ ಅದು ಕೂಡ ಅಷ್ಟೇ ಆಗುತ್ತೆ, ಏನಾಗಲ್ಲ, ಬೇಗ ಆಗುತ್ತೆ. ವಿಸಿಲ್ ತೆಗಿಯೋಕ್ಕೆ ಲೇಟ್ ಆಗುತ್ತೆ ಅಷ್ಟೇ. ಇದನ್ನು ಹೀಗೆ ಬೇಯಿಸಾದ ನಂತರ ಬೇಯಿಸಾಗೋ ತನಕ ನಾನು ಟೈಮ್ ಇದೆ ಅಂದ್ಕೊಂಡು ಒಂದು ಚಟ್ನಿ ಮಾಡ್ಕೊಳ್ಳೋಣ ಅಂತಿದ್ದೇನೆ. ಇದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿಬಿಟ್ಟು ಒಂದು ಚಟ್ನಿ ಮಾಡ್ಕೊಳ್ಳೋಣ ಅಂತಿದ್ದೇನೆ. ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ನಿಮಗೆ ನೀವು ಒಂದು ಸಲ ಮಾಡಿ ನೋಡಿ ಸೌತೆಕಾಯಿದ್ದು ಚಪಾತಿ ಹೇಗೆ ಅಂತ. ಇದು ತುಂಬ ಒಳ್ಳೆಯದು ರೆಸಿಪಿ. ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗೆ ನೀವು ಇದಕ್ಕೆ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ನಾನು ಒಂದು ಟೊಮೆಟೊ ಹಾಕಿಬಿಟ್ಟು ಒಂಚೂರು ಇಂಗು ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಇದನ್ನು ಒಂದು ಚಟ್ನಿ ಮಾಡ್ತೇನೆ. ಟೊಮೆಟೊ ಚಟ್ನಿ ಮಾಡಿ ಒಂದು ಚಪಾತಿಗೆ ಒಂದು ಟೊಮೆಟೊ ಚಟ್ನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಲ್ವ. ಅದಕ್ಕೋಸ್ಕರ ನಾನು ಅದಕ್ಕೆ ಟೊಮೆಟೊ ಹಾಕಿ ಅದನ್ನು ಸಹ ಒಂಚೂರು ಅದಕ್ಕೆ 1-2 ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ತೇನೆ. ಹುರಿದ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಒಂಚೂರು ಇಂಗು, ಒಂಚೂರು ಉಪ್ಪು, ಆಮೇಲೆ ಬೇಕಾದಷ್ಟು ಅದಕ್ಕೆ ಎಷ್ಟು ಬೇಕಷ್ಟು ಒಂದು ಸ್ಪೂನ್ ಆಗೋಷ್ಟು ಹಿಂಗೆ ಹಾಕಿದರೆ ಸಾಕು. ನೀವು ತುಂಬ ಚೆನ್ನಾಗಾಗುತ್ತೆ. ಕರಿಬೇವಿನ ಸೊಪ್ಪು 1-2 ಇದು ಹಾಕಬೇಕಾಗುತ್ತೆ ನೋಡಿ. ನೀವು ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ತುಂಬ ಚೆನ್ನಾಗಿ ಹುರಿದ್ರೆ ಖುಷಿಯಾಗುತ್ತೆ, ಒಂದು ಟೇಸ್ಟಿ ಬರುತ್ತೆ ನೋಡಿ. ಈ ಥರ ಹುರ್ಕೊಂಡ್ರೆ ಸಾಕು. ಇಷ್ಟು ನೀವು ಹುರಿದು ಟೊಮೆಟೊ ಸ್ವಲ್ಪ ಹಸಿ ವಾಸನೆ ಹೋದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಿಮಗೆ. ಅದನ್ನು ಹುರಿದ್ಬಿಟ್ಟು ಒಂದು ಸ್ವಲ್ಪ ತೆಂಗಿನಕಾಯಿಗೆ ಹಾಕಿ ಅದನ್ನು ಬೀಸಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀವು ಅದನ್ನು ನೈಸ್ ಮಾಡಿ ಬೀಸಿದರೆ ಒಂದು ಚಟ್ನಿ ರೆಡಿ ಆಯಿತು. ಬೇಕಾದರೆ ನೀವು ಒಂಚೂರು ಹಿಂಗೆ ಹಾಕಿ ಒಗ್ಗರಣೆ ಕೊಡ್ಬೋದು. ನಾನು ಒಗ್ಗರಣೆ ಕೊಟ್ಟಿಲ್ಲ, ನೀವು ಕೊಡ್ಬೋದು. ಬೇಕಾದ್ರೆ ನಂಗೆ ಟೈಮ್ ಇದ್ದರೆ ಕೊಡ್ತೇನೆ, ಇಲ್ಲಾಂದ್ರೆ ಇಲ್ಲ. ಬೆಳಿಗ್ಗೆ ಟೈಮಲ್ಲಿ ಲೇಟಾಗಿ ಹೋಗಿಬಿಡುತ್ತೆ ಅಲ್ವ ಕೆಲಸ. ಹಾಗಾಗಿ ನೋಡಿ, ಟೊಮೆಟೊ ಚಟ್ನಿ ರೆಡಿ ಆಯಿತು. ಹಾಗೆ ನೀವು ಕೂಡ ಈ ಟೊಮೆಟೊ ಚಟ್ನಿಯನ್ನು ಮಾಡ್ಕೊಂಡು ತಿನ್ನಿ, ಅಥವಾ ಬೇರೆ ಇದಕ್ಕೆ ಯಾವುದು ಕೂಡ ಚಟ್ನಿ ಹಾಕ್ಬೋದು, ಆ ಥರ ಏನಿಲ್ಲ. ಸೌತೆಕಾಯಿ ಹಾಕಿದ್ರಿಂದ ಚಪಾತಿಗೆ ಹಿಂಗೆ ಹಾಕಿ ಯಾವುದಾದ್ರೂ ಒಂದು ಚಟ್ನಿ ಮಾಡಿದರೆ ನೀವು ಅದು ಟೇಸ್ಟ್ ಕೊಡುತ್ತೆ. ಇಲ್ಲಾಂದ್ರೆ ಅದು ಬೇರೆ ಟೇಸ್ಟ್ ಆಗಿಬಿಡುತ್ತೆ. ನೋಡಿ, ಸೌತೆಕಾಯಿ ಬೆಂದಿದ್ದು ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ಸ್ಮ್ಯಾಶ್ ಆಗಲಿಲ್ಲ ಅಂದರೆ ನೀವು ಒಂದು ಮಿಕ್ಸಿಗೆ ಹಾಕಿ ಒಂಚೂರು ಸ್ಮ್ಯಾಶ್ ಮಾಡ್ಕೋಬೋದು, ಆ ಥರ ಏನಿಲ್ಲ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ನೋಡಿ. ನಾನಿದು ಕಪ್ಲಿ ವೀಟ್ ಫ್ಲವರ್ ಅಂತ ನಾನೊಂದು ಬೇರೆ ಒಂದು ಗೋಧಿ ಹಿಟ್ಟನ್ನು ತರಿಸಿದ್ದೇನೆ. ಇದು ತುಂಬ ಚೆನ್ನಾಗಿರೋದು ಗೋಧಿ ಹಿಟ್ಟು. ನನಗೆ ಇದು ನನ್ನ ಅಳಿಯ ಹೇಳಿರೋದು, ತುಂಬ ಚೆನ್ನಾಗಿದೆ, ಇದನ್ನೇ ತರಿಸ್ಕೊಳ್ಳಿ ಅಮ್ಮ ಅಂತ. ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ಅಮೆಝಾನಲ್ಲಿ ಸಿಗುತ್ತಂತೆ. ಇದನ್ನು ನೋಡಿ ನೀವು ಅದನ್ನು ತರಿಸ್ಕೊಳ್ಳಿ. ಸ್ವಲ್ಪ ಕಾಸ್ಟ್ಲಿ ಇದು ಗೋಧಿ ಹಿಟ್ಟು. ಈ ಥರ ಅಲ್ಲ, ನಿಮ್ಮದು ಈ ಆಶೀರ್ವಾದ ಅದೆಲ್ಲ ಬರುತ್ತಲ್ವ, ಆ ಥರದ್ದಲ್ಲ. ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ತುಂಬ ಚೆನ್ನಾಗಿದೆ, ಸಾಫ್ಟ್ ಕೂಡ ಆಗುತ್ತೆ. ಮತ್ತು ತಿಂದರೆ ನಿಮಗೆ ಹೊಟ್ಟೆಗೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ, ಏನೂ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್ ಅದು. ಈ ಗೋಧಿ ಹಿಟ್ಟು ತುಂಬ ಹೆಲ್ದಿ ಫುಡ್ಡು, ತುಂಬ ಚೆನ್ನಾಗಾಗುತ್ತೆ. ನೀವು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನಿಮಗೆ ಗೊತ್ತಾಗುತ್ತಲ್ವ. ನಾವು ಮೂವರೇ ಇರೋದು, ಹಾಗಾಗಿ ನಮಗೆ ತುಂಬ ಏನು ಬೇಡ. ನಿಮಗೆ ಎಷ್ಟು ಜನಕ್ಕೆ ಬೇಕಾಗುತ್ತೋ ಅಷ್ಟು ನೋಡ್ಕೊಳ್ಳಿ. ನಾನಿಲ್ಲಿ ಒಂದು ಸೌತೆಕಾಯಿ, ಆಮೇಲೆ ಒಂದು ಅರ್ಧ ಸೌತೆಕಾಯಿ ಹಾಕಿದ್ದೇನೆ. ನಿಮಗೆ ಎಷ್ಟು ಬೇಕು ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಅದನ್ನು ಇದು ಗೋಧಿ ಹಿಟ್ಟು ನೀವು ಚಪಾತಿಗೆ ಕಲಿಸ್ತೀರ ಹಾಗೆ ಕಲಿಸ್ಕೊಂಬಿಡಿ. ಚೂರು ಉಪ್ಪು ಮತ್ತು ಸೌತೆಕಾಯ್ದು ಇದನ್ನು ಹಾಕಿ ಸ್ಮ್ಯಾಶ್ ಮಾಡಿದ್ದು ಹಾಕಿ ಕಲಿಸ್ಕೊಂಬಿಟ್ಟು ಬಿಟ್ಟರೆ ಆಯಿತು. ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಒಮ್ಮೆ ನೀವು ಈ ಥರ ಒಂದು ಚಪಾತಿ ಮಾಡಿ ನೋಡಿ ಹೇಗಿರುತ್ತೆ ಅಂದ್ಕೊಂಡು.
ತುಂಬ ಚೆನ್ನಾಗಿ ಬರುತ್ತೆ. ನಾನೇ ಮಾಡ್ತಾ ಇದ್ದೇನೆ ನೋಡಿ, ಚಪಾತಿ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಒರೆಯೋಕ್ಕೂ ಏನೂ ಪ್ರಾಬ್ಲಮ್ ಆಗೋಲ್ಲ, ಆಮೇಲೆ ತಿನ್ನೋಕ್ಕೂ ಅಂತೂ ಬಿಡಿ, ಅದು ಟೇಸ್ಟೇ ಬೇರೆ. ಮತ್ತು ಈ ಗೋಧಿ ಹಿಟ್ಟು ಹಾಕಿದ್ರಂತೂ ನೀವು ಈ ಗೋಧಿ ಹಿಟ್ಟಲ್ಲಿ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂಚೂರು ತುಪ್ಪ ಹಾಕಿ ಬೇಯಿಸಬೇಕು, ಟೇಸ್ಟಿಯಾಗಿರುತ್ತೆ. ಅಥವಾ ನಿಮ್ಮದು ಯಾವುದೋ ಒಂದು ಕುಕ್ಕಿಂಗ್ ಆಯಿಲ್ಸು ಹಾಕ್ಬೋದು. ನಾನು ತುಪ್ಪನೇ ಯೂಸ್ ಮಾಡೋದು, ನಿಮಗೆ ಹೇಳಿದ್ನಲ್ವ. ಹಾಗಾಗಿ ನೀವು ಅದನ್ನೇ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದರೆ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಬರುತ್ತೆ. ಹಾಗೆ ಅದನ್ನು ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ನೀವು ಆ ಕಡೆ ಎರಡು ಸೈಡನ್ನು ಬೇಯಿಸ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರುತ್ತೆ. ಚಪಾತಿ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ತಿಂದರೆ ಹೆಲ್ದಿ ಫುಡ್ ಕೂಡ ಇದು ಹೌದು. ನೀವು ಒಂದು ವೀಕಲ್ಲಿ ಒನ್ ಡೇ ನೀವು ಈ ಚಪಾತಿಯನ್ನು ಮಾಡಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ಎಲ್ಲಾದರೂ ಅಪರೂಪಕ್ಕೆ ಮಾಡ್ಕೊಳ್ಬೋದು. ಸುಮ್ಮನೆ ಉಳಿದ ದಿವಸ ಬೇರೆ ಚಪಾತಿ ಪರೋಟ ಏನಾದರೂ ಮಾಡಿದ್ರೂ ಅಪರೂಪಕ್ಕೊಮ್ಮೆ ಸೌತೆಕಾಯಿ ಹಾಕಿ ನೀವು ಚಪಾತಿ ಮಾಡಿ ನೋಡಿ. ನಾನು ತೋರಿಸ್ತಾ ಇದ್ದೇನೆ. ಚಪಾತಿ ಮತ್ತು ಒಂದು ಏನು ಇಂಗು ಹಾಕಿ ಮತ್ತು ಟೊಮೆಟೊ ಹಾಕಿ ಟೊಮೆಟೊ ಚಟ್ನಿ ಮತ್ತು ಚಪಾತಿಯನ್ನು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಒಮ್ಮೆ ಮಾಡಿ ನೋಡಿ. ಸಾಫ್ಟಾಗಿ ಬಂದಿದೆ ನೋಡಿ, ತೋರಿಸ್ತಾ ಇದ್ದೇನೆ ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ತುಂಬ ಚಪಾತಿ ಕೂಡ ತುಂಬ ಮೆತ್ತಗಾಗಿ ಚೆನ್ನಾಗಿ ಬಂದಿದೆ. ತಿನ್ನೋಕ್ಕೂ ಟೇಸ್ಟಿಯಾಗಿದೆ. ನೀವು ಕೂಡ ಒಮ್ಮೆ ಈ ಥರ ಚಪಾತಿಯನ್ನು ಮಾಡಿ ತಿಂದು ನೋಡಿ. ಹಾಗೆ ನಾನು ಇದಾದ ನಂತರ ಸ್ವಲ್ಪ ಬೇಗ ನಮ್ಮ ಮನೆಯವರು ಬರ್ತಾರೆ ಅಂದ್ಕೊಂಡು ಅನ್ನಕ್ಕಿಟ್ಬಿಟ್ಟೆ. ಬೇಗ ಅಂದರೆ 11:30 ಬಂದುಬಿಡ್ತಾರೆ. ಅನ್ನಕ್ಕಿಟ್ಬಿಟ್ಟು ಅಷ್ಟಾಗುವಷ್ಟೊತ್ತಿಗೆಲ್ಲ ನಾನು ಆರ್ಡರ್ ಮಾಡಿದ್ದೆ. ನನ್ನ ಒಂದು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಬಾಕ್ಸನ್ನು ಚೇಂಜ್ ಮಾಡುವ, ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಲ್ವ, ಬಾಕ್ಸ್ ಇಟ್ಟು ಅದರಲ್ಲೆಲ್ಲ ಇಟ್ಕೊಳ್ಳೋಣ, ನೀಟಾಗಿ ಇಟ್ಕೊಳ್ಳೋಣ ಅಂತ ಒಂದು ಬಾಕ್ಸಿಗೆ ಆರ್ಡರ್ ಮಾಡಿದ್ದೆ. ಬಂದೇ ಬಿಡ್ತು ನೋಡಿ. ಅಮೆಝಾನಲ್ಲಿ ತುಂಬ ಚೆನ್ನಾಗಿದೆ. 6 ಬಾಕ್ಸ್ ಬಂದಿದೆ. ಇದೇನು ತುಂಬ ಕಾಸ್ಟ್ಲಿ ಇಲ್ಲ, ಇದರ ಕಾಸ್ಟು ತುಂಬ ಕಡಿಮೆ ಇದೆ. ನಿಮಗೆ ನೀವು ಕೂಡ ತರಿಸ್ಕೊಳ್ಬೋದು. ಮತ್ತು ಉದ್ದ ಬಾಕ್ಸ್ ಆಗಿದ್ದರಿಂದ ಇದರಲ್ಲಿ ನಿಮಗೆ ಕರಿಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಏನಾದರೂ ಸೊಪ್ಪು ತಂದರೆ ಹಾಕಿಡ್ಬೋದು, ಮೆಣಸಿನ್ಕಾಯಿ ಹಾಕಿಡ್ಬೋದು, ಆಮೇಲೆ ಏನು ಸಹ ತರಕಾರಿ ಕೂಡ ಸಹ ಹಾಕಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನನಗೊಂದು 6 ಬಾಕ್ಸ್ ಸಿಕ್ಕಿದೆ. ನಾನು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದನ್ನೆಲ್ಲ ಒರೆಸ್ಕೊಂಡು ಅದರೊಳಗೆಲ್ಲ ಅದಕ್ಕೆ ಸರಿಯಾಗಿ ತರಕಾರಿ ಕೂಡ ಬಂತು ನಮ್ಮನೆ ಹತ್ರ. ಇದನ್ನೆಲ್ಲ ವಾಶ್ ಮಾಡಿ ಒರೆಸ್ಕೊಳ್ತಾ ಇರುವಾಗಲೇ ನನಗೆ ತರಕಾರಿ ಸೊಪ್ಪು ಗಿಪ್ಪು ಎಲ್ಲ ಬಂದುಬಿಡ್ತು. ಆವಾಗಲೇ ನಾನು ಸೊಪ್ಪು ಕೂಡ ತೊಗೊಂಡ್ಬಿಟ್ಟು ಅದನ್ನೆಲ್ಲ ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟೆ. ತುಂಬ ಚೆನ್ನಾಗಿ ಆಯಿತು ನೋಡಿ. ನಾನೆಲ್ಲ ಒರೆಸ್ತಾ ಇದ್ದೇನೆ. ಇದು ಬಂದು ಸ್ವಲ್ಪ ಪ್ಲಾಸ್ಟಿಕ್ ಬಾಕ್ಸ್. ಇದನ್ನು ನೀವು ಫ್ರಿಜ್ಜನ್ನು ನೀಟಾಗಿ ಇಟ್ಕೋಬೋದು. ಫ್ರಿಜ್ಜಲ್ಲೆಲ್ಲ ಒಟ್ಟು ಒಂದು ಅದರಲ್ಲೇ ಇಟ್ಕೊಳ್ಳೋದಕ್ಕಿಂತ ಸ್ವಲ್ಪ ನೀಟಾಗಿ ಎಲ್ಲ ಒಂದೊಂದು ಸಪ್ರೇಟಾಗಿ ಇಟ್ಕೊಂಡು ನಮಗೆ ಬೇಗ ಅಡುಗೆ ಎಲ್ಲ ಬೆಳಿಗ್ಗೆ ಬೇಗ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೇನೆ ನಾನು ನೋಡಿ. ನಾನು ಕೊತ್ತಂಬರಿ ಸೊಪ್ಪು ಬೇರೆ, ಕರಿಬೇವಿನ ಸೊಪ್ಪು ಬೇರೆ ಎಲ್ಲ ಒಂದೊಂದಕ್ಕೆ ಹಾಕಿ ಇಟ್ಕೊಂಡಿದ್ದೇನೆ ನೋಡಿ. ಪಾಲಕ್ ಸೊಪ್ಪು ಬೇರೆ, ಆಮೇಲೆ ಪುದೀನ ಸೊಪ್ಪು ಬೇರೆ, ಎಲ್ಲದಕ್ಕೂ ಟೊಮೆಟೊ ಬೇರೆ ಎಲ್ಲ ಹಾಕಿ ಇಟ್ಕೊಂಡಿದ್ದೇನೆ. ನೀವು ಕೂಡ ಹೀಗೆ ಹಾಕಿ ಇಟ್ಕೊಬೋದು. ಮೂಲಂಗಿ ಹಾಕಿದ್ದೇನೆ ನೋಡಿ. ನನಗೆ ಏನಿದೆಯೋ ಅದನ್ನೆಲ್ಲ ಬಿಡಿಸ್ಕೊಂಡು ಸೊಪ್ಪನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೇನೆ. ನೀವು ಜಿಪ್ ಲಾಕ್ ಉಳಿದಿದ್ದೆಲ್ಲ ಸ್ವಲ್ಪ ತುಂಬ ಜಾಸ್ತಿ ಇದೆ ತರಕಾರಿಯನ್ನು ಜಿಪ್ ಲಾಕನ್ನು ನಾನು ತರಿಸ್ಕೊಂಡಿದ್ದೇನೆ. ನೀವು ಜಿಪ್ ಲಾಕನ್ನು ಒಂದು ತರಿಸ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು. ತುಂಬ ಜಿಪ್ ಲಾಕಲ್ಲಿ ತುಂಬ ಈ ಸೊಪ್ಪುಗಳನ್ನೆಲ್ಲ ಹಾಕಿಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊಪ್ಪನ್ನೆಲ್ಲ ವಾಶ್ ಮಾಡಿ ಇಟ್ಟರೆ ಬೇಗ ಹಾಳಾಗುತ್ತೆ ಅಲ್ವ. ಸೊಪ್ಪನ್ನು ಹಾಗೆ ತಂದಿದ್ದನ್ನು ಹಾಗೆ ನೀವು ಜಿಪ್ ಲಾಕಲ್ಲಿ ಹಾಕಿ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದಾದ ನಂತರ ಮಧ್ಯಾಹ್ನ ಊಟಕ್ಕೆ ನಾನು ಒಂದು ಸ್ವಲ್ಪ ಅನ್ನ ಮಾಡಿಬಿಟ್ಟು ಅದೇ ಇವರಿಗೆ, ನಮ್ಮ ಮನೆಯವರಿಗೆ, ನನ್ನ ಅಣ್ಣನ ಸೊಸೆ ನನಗೆ ಮಾವಿನಕಾಯಿಯನ್ನು ನೀರಲ್ಲಿ ಹಾಕಿಡ್ತಾರಲ್ವ, ಅದು ಮಾವಿನಕಾಯಿ ಬೆಳೆಯೋ ಟೈಮಲ್ಲಿ ಅದನ್ನು ಕೊಯ್ದುಬಿಟ್ಟು ಈ ಮಳೆಗಾಲ ಟೈಮಲ್ಲಿ ಬೇಕಾಗುತ್ತೆ ಅಂತ ನಮ್ಮ ಕಡೆ ಹಳ್ಳಿ ಕಡೆಯಲ್ಲೆಲ್ಲ ಅದನ್ನು ನೀರಿನಲ್ಲಿ ಹಾಕಿಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದು ನೀರನ್ನು ಕುದಿಸ್ಬಿಟ್ಟು ಮಾವಿನಕಾಯಿ ಹಾಕಿಡ್ತಾರೆ. ಎಷ್ಟು ದಿವಸ ಆದರೂ ಹಾಳಾಗಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ತಂದಿದ್ದೇನೆ ಮಾವಿನಕಾಯಿ. ಇದಕ್ಕೆ ನಾವು ಕೊಸ್ಕಾಯಿ ಅಂತೇವೆ, ಕೆಲವ್ರು ಮಾವಿನಕಾಯಿ, ಹಸಿ ಮಾವಿನಕಾಯಿ ಅಂತ ಕೂಡ ಕರೀತಾರೆ. ಇದನ್ನು ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಇದು ಟೇಸ್ಟಿಯಾಗಿರುತ್ತೆ. ಇದರದ್ದು ಗೊಜ್ಜು ಮಾಡಿದರೆ ನೀವು ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಇದರದ್ದು ಒಂದು ಸಲ ಇದರ ಗೊಜ್ಜು ತಿಂದರೆ ನೀವು ಬಿಡಲಿಕ್ಕೆ ಇಲ್ಲ, ಅಷ್ಟು ಚೆನ್ನಾಗಾಗಿರುತ್ತೆ. ಇದು ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ. ನಾನಂದರೆ ಇದು ತುಂಬ ಸ್ವಲ್ಪ ಚಿಕ್ಕ ಮಾವಿನಕಾಯಿ ಹಾಕ್ಕೊಟ್ಟಿದ್ಲು ಅವಳು. ನಾನೊಮ್ಮೆ ಇಲ್ಲಿನೇ ಹಾಕಿದ್ದೆ. ಸ್ವಲ್ಪ ದೊಡ್ಡಕ್ಕಿತ್ತು ಮಾವಿನಕಾಯಿ, ತುಂಬ ಚೆನ್ನಾಗಿರುತ್ತೆ. ದೊಡ್ಡ ಮಾವಿನಕಾಯಿ ಆದರೆ ಅದ್ರ ಒಳಗಡೆ ಇಂಬು ತುಂಬ ಚೆನ್ನಾಗಿರುತ್ತಲ್ವ, ಅಲ್ಲ ಚೆನ್ನಾಗಾಗುತ್ತೆ. ಇದು ಚಿಕ್ಕದಾದ್ರಿಂದ ನಾನು ಅದನ್ನು ಹಾಗೆ ಸ್ವಲ್ಪ ಸ್ವಲ್ಪ ಒಂದು 4 ಬೆಳ್ಳುಳ್ಳಿ, ಅಂದರೆ ಭಾರ ಒಪ್ಪತ್ತಿಲ್ಲದವರು ಬೆಳ್ಳುಳ್ಳಿಯನ್ನು ತಿಂತಾರೆ ಅನ್ನೋಂಗಿದ್ರೆ ಸ್ವಲ್ಪ ಒಂದು 4-5-6 ಹೆಸರು ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಹಸಿ ಮೆಣಸನ್ನು ಕಟ್ ಮಾಡಿ ಹಾಕಬೇಕು. ಖಾರ ಸ್ವಲ್ಪ ಚೆನ್ನಾಗಿ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಡ ಅನ್ನೋರು ಕಡಿಮೆ ಖಾರದವ್ರು ಹಾಕ್ಬೋದು. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಅದನ್ನು ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿ ಆದ ನಂತರ ಈ ಮಾವಿನಕಾಯನ್ನು ಹಾಕಿ ಅದನ್ನು ಸ್ವಲ್ಪ ಮಜ್ಜಿಗೆ, ಕಡ್ದ ಮಜ್ಜಿಗೆ ಆದರೂ
ಚೆನ್ನಾಗಿರುತ್ತೆ. ಅಥವಾ ಮೊಸರು ಆದರೂ ಹಾಕ್ಬೋದು, ನಿಮ್ಮ ಗೊಜ್ಜು ಹಾಕಿ ಮಿಕ್ಸಿ ಮಾಡಿದರೆ ಆಯಿತು. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಮಜ್ಜಿಗೆ ಅನ್ನಕ್ಕೆ ಅದೇನೇ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ತಿನ್ಬೋದು, ತುಪ್ಪ ಹಾಕಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಮಾಡಿ ನೋಡಿ. ಇದಾದ ನಂತರ ನಾನು ಮಜ್ಜಿಗೆ ಕಡು ಮಿಷನ್ ತೊಗೊಂಡಿದ್ದು ನಿಮಗೆ ಗೊತ್ತೇ ಇದೆಯಲ್ವಾ. ಬೆಣ್ಣೆ ತೆಗಿಯೋಣ ಇವತ್ತು ಅಂದ್ಕೊಂಡು ಸ್ವಲ್ಪ ಬೆಣ್ಣೆಯನ್ನು ಮಜ್ಜಿಗೆ ಒಂದು 5 ನಿಮಿಷದಲ್ಲೇ ಬೆಣ್ಣೆ ಬಂದುಬಿಡ್ತು. ನಾನು ಮಜ್ಜಿಗೆ ಹಾಕಿಟ್ಟು 2 ನಿಮಿಷದಲ್ಲೇ ಬೆಣ್ಣೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. ಇದನ್ನು ನೀವು ಪಾತ್ರೆ ಅಡಿಗೆ ಹಿಡಿಬಾರ್ದು ಅಂದರೆ ಸ್ಟೀಲ್ ಪಾತ್ರೆಯಲ್ಲಿ ಇಡಬಾರ್ದು ಬೆಣ್ಣೆ ಕರಗಿಸ್ಲಿಕ್ಕೆ. ಈ ಥರ ಒಂದು ಬಾಣಲೆಯಲ್ಲಿಟ್ಟರೆ ತುಂಬ ಚೆನ್ನಾಗಿ ವಾಶ್ ಮಾಡೋಕ್ಕೂ ನಿಮ್ಗೆ ಈಸಿ ಆಗುತ್ತೆ. ನಾನು ಈ ಬಾಣಲೆಯನ್ನು ತೊಳೆದು ಅದರಲ್ಲಿ ಬೆಣ್ಣೆಯನ್ನು ಕರಗಲಿಕ್ಕಿಟ್ಟೆ. ನೋಡಿ ನಿಮಗೆ ಬೆಣ್ಣೆ ಕರಗಿಯೋದು ಹೇಗೆ ಅಂತ. ಏನಿಲ್ಲ, ಗ್ಯಾಸ್ ಹಚ್ಚಿ ಬೆಣ್ಣೆಯನ್ನು ಸ್ವಲ್ಪ ವಾಶ್ ಮಾಡ್ಕೋಬೇಕು ನೀವು ಮಜ್ಜಿಗೆಯಿಂದ ತೆಗೆದಾದ ನಂತರ. ಒಂದು ಸ್ವಲ್ಪ ಕೈಗೆಲ್ಲ ಹಿಡಿಯುತ್ತೆ ಅನ್ನೋರು ಸ್ಪೂನಲ್ಲಿ ಕೂಡ ಮಾಡ್ಬೋದು. ಕೈಯಲ್ಲಿ ಆಗಲ್ಲ, ಕೆಲವರಿಗೆ ಇಷ್ಟ ಆಗಲ್ಲ, ಕೆಲವರಿಗೆ ಕೈಯಲ್ಲಿ ಬೆಣ್ಣೆ ಹಿಡಿದ್ರೆ. ಹಾಗಾಗಿ ನೀವು ಅದನ್ನು ಹಾಗೆ ಇದು ಮಾಡಬಾರ್ದು. ಹಾಗಾಗಿ ನೀವು ಅದನ್ನು ಬೆಣ್ಣೆಯನ್ನು ನೀಟಾಗಿ ತೊಳೆದ್ಬಿಟ್ಟು ಒಲೆ ಮೇಲೆ ಇಟ್ಟರೆ ಆಯಿತು. ಒಂದು 5 ನಿಮಿಷ ಅನ್ನುವಾಗ ಬೆಣ್ಣೆ ಕರಗ್ತಾ ಬರುತ್ತೆ. ಅದು ಚಟ 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 ಶಬ್ದ ಬರ್ತಾ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ಆ ಶಬ್ದ ಒಂದು ನಿಂತಾದ ಮೇಲೆ ತುಪ್ಪ ಆಯಿತು ಅಂತ ಲೆಕ್ಕ. ನಮಗೆಲ್ಲ ಹಾಗೇ ಹೇಳ್ಕೊಟ್ಟಿದ್ದು ನಮ್ಮಮ್ಮ ಎಲ್ಲ. ಅದು ಫುಲ್ ಶಬ್ದ ಕ್ಲೋಸ್ ಆಗಿಬಿಡಬೇಕು, ಆ ಚಟ ಚಟ ಶಬ್ದ ಹೋಗಿಬಿಡುತ್ತೆ ಒಮ್ಮೆಲೆ. ಅದು ಮಾತ್ರ ನೋಡ್ತಾ ಇರಬೇಕು ನೀವು. ಆ ಶಬ್ದ ಕ್ಲೋಸ್ ಆದ ತಕ್ಷಣ ಇಳಿಸಿಬಿಡ್ಬೇಕು, ಇಲ್ಲಾಂದರೆ ತುಂಬ ಜಾಸ್ತಿ ಕುದಿಸ್ದಂಗೆ ಆಗಿಬಿಡುತ್ತೆ, ತುಪ್ಪ ಸ್ಮೆಲ್ಲೇ ಹೋಗಿಬಿಡುತ್ತೆ. ಇದಾದರೆ ಇಷ್ಟು ಶಬ್ದ ಕ್ಲೋಸ್ ಆದ ತಕ್ಷಣ ನೀವು ಕೆಳಗಿಳಿಸ್ಕೊಂಡ್ಬಿಟ್ರು ಘಮ 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 ಅಂತ ತುಪ್ಪ ರೆಡಿಯಾಗುತ್ತೆ. ಬೇಕಾದರೆ ನೀವು ಇದಕ್ಕೊಂದೆರಡು ಇದು ಜರಿ ಬೇಕು, ಇದು ನೋಡೋಕ್ಕೆ ಜರಿ ಆಗಬೇಕು ಅಂದರೆ ಸ್ವಲ್ಪ ಮೆಂತೆ ಹುಡಿಯನ್ನು ಹಾಕ್ಬೋದು, 1-2 ಕಾಳು ಉಪ್ಪು ಹಾಕ್ಬೋದು. ನಾನು ಇದನ್ನೆಲ್ಲ ಹಾಕೋದಿಲ್ಲ, ಯಾವಾಗಲೂ ಫ್ರೆಶ್ ಆಗಿ ಹಂಗೆ ಇರುತ್ತೆ ಅಂತ ಹಾಗೆ ಇಟ್ಕೊಂಡಿದ್ದೇನೆ. ನೋಡಿ ನಾನು ತರಕಾರಿನೂ ತೊಗೊಂಡ್ಬಿಟ್ಟೆ, ಬಂದಿತ್ತಲ್ವ ತರಕಾರಿ ಅಂತ ಹಾಗೇ ತೊಗೊಂಡ್ಬಿಟ್ಟೆ. ಕರಿಬೇವಿನ ಸೊಪ್ಪು, ಪಾಲಕ್ ಸೊಪ್ಪು, ಹೂವು ಬಂದಿತ್ತು, ನಿಂಬೆಹಣ್ಣು, ಶುಂಠಿ ಇವನ್ನೆಲ್ಲ ತೊಗೊಂಡ್ಬಿಟ್ಟೆ. ಮೆಣಸಿನ್ಕಾಯಿ ಎಲ್ಲ ತೊಗೊಂಡ್ಬಿಟ್ಟು ಜೋಡಿಸಿರೋಕ್ಕೆ ಚೆನ್ನಾಗಾಗುತ್ತೆ. ಬಾಕ್ಸ್ ಬೇರೆ ಬಂದಿದೆಯಲ್ವ ಅಂದ್ಕೊಂಡು ತೆಗೆದಿಟ್ಕೊಂಡ್ಬಿಡ್ತೇನೆ. ಹಾಗೆಯೇ ನಾನು ನೋಡಿ ತರಕಾರಿಯನ್ನು ಬಂದೇ ಬಿಟ್ಟು ಆ ಕಡೆ ಈ ಕಡೆ ನೋಡೋಷ್ಟೊತ್ತೆ ನಮ್ಮನೆ ಬಾಗಿಲಲ್ಲೇ ಬರುತ್ತೆ ತರಕಾರಿ. ಫ್ರೆಶ್ ತರಕಾರಿ ಸಿಗುತ್ತೆ, ನಮಗೆ ಖುಷಿಯಾಗುತ್ತೆ, ತುಂಬ ಖುಷಿಯಾಗುತ್ತೆ ತಗೊಳ್ಳೋಕ್ಕೆ. ಎಷ್ಟು ಫ್ರೆಶ್ ಇದೆ ನೋಡಿ. ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿದೆ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನಮಗೇನು ಮಾರ್ಕೆಟಿಗೆ ಹೋಗ್ಬೇಕಂತೀನಲ್ಲ, ಡೈಲಿ ಬರುತ್ತೆ ಇಲ್ಲಿ. ಇದಾದ ನಂತರ ನಾನು ಸ್ವಲ್ಪ ಬಾಣಲೆಗೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಬೆಂಡೆಕಾಯನ್ನು ಹೆಚ್ಚಿಟ್ಕೊಂಡಿದ್ದೆ. ಸ್ವಲ್ಪ ಸಾಸಿವೆ ಮಾಡೋ ಮಧ್ಯಾಹ್ನ ಊಟಕ್ಕೆ ಅಂತ ಬರೀ ಒಂದು ಗೊಜ್ಜು ಹಾಕಿ ತಿನ್ನೋದು ಅಂದ್ಕೊಂಡು ಸಾಸಿವೆನೂ ಕೂಡ ಮಾಡಿದೆ. ಸಾಸಿವೆಯನ್ನು ಬೆಂಡೆಕಾಯನ್ನು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಸಾಸಿವೆ ಕಾಳು ಹಾಕಿ ಪಟಪಟ ಆದ ನಂತರ ಅದಕ್ಕೆ ಬೆಂಡೆಕಾಯನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಡ್ಬೇಕು, ಇಲ್ಲಾಂದರೆ ಬೆಂಡೆಕಾಯಿ ಒಂಥರ ನೂಳಿ ಆದಂಗೆ ಆಗುತ್ತೆ. ಮುಚ್ಚಿಟ್ಬಿಟ್ಟೆ. ಆಮೇಲೆ ಸ್ವಲ್ಪ ತೆಂಗಿನಕಾಯನ್ನು ಹೆಚ್ಕೊಂಡು ಅದನ್ನು ನೈಸಾಗಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಒಂಚೂರು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೇವಲ್ಲ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿ ಒಂದು ಸ್ವಲ್ಪ ಮೊಸರು ಹಾಕಿದರೆ ಆಯಿತು. ಒಂದು ಮೆಣಸಿನ್ಕಾಯಿ ಕೊಚ್ಚಾಕಿ ಒಂದು ಒಗ್ಗರಣೆ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಅಷ್ಟಾಗುವಾಗ ನಾನು ಏನು ಮಾಡಿದೆ, ಇದು ನಮ್ಮದು ಏನು ಫ್ರಿಜ್ ಇದೆಯಲ್ವ, ಫ್ರಿಜ್ಜನ್ನು ಬಾಕ್ಸ್ ಬಂದಿದೆಯಲ್ವ, ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಬಿಟ್ಟು ಇಟ್ಕೊಂಡೆ. ಅಷ್ಟಾಗುವಾಗ ಯಾರೋ ಬಂದರು, ಒಬ್ಬರು ಐಬ್ರೋಕ್ಕೆ ಬಂದರು, ಐಬ್ರೋ ಕೂಡ ಮಾಡಿದೆ. ಈ ಐಬ್ರೋದೆಲ್ಲ ಇದು ಬೇಕು ಅಂದರೆ ಇವ ಗ್ಲೋ ಅಪ್ ಅಂತ ನನ್ನದು ಒಂದು ಏನು ಚಾನಲ್ ಇದೆ, ನೀವು ಅಲ್ಲಿ ಹೋಗಿ ನೋಡಿ, ಕೆಳಗೆ ಕೊಟ್ಟಿರ್ತೇನೆ. ಇವ ಗ್ಲೋ ಅಪ್ ಅಂತ ಲಿಂಕ್ ಇದೆ ನನ್ನದು, ಅದರಲ್ಲಿ ಹೋಗಿ ನೋಡಿ. ನಾನು ನಿಮಗೆ ಐಬ್ರೋದು, ಫೇಶಿಯಲಿದು, ವ್ಯಾಕ್ಸಿದು, ಹೇರ್ ಕಟ್ಟಿದು, ಆಮೇಲೆ ಹೇರ್ ಕಲರಿಂಗ್ ಮಾಡಿದ್ದು ಅದನ್ನೆಲ್ಲ ಹಾಕ್ತಾ ಇರ್ತೇನೆ ಯಾವಾಗಲೂ. ಅದನ್ನು ಕೂಡ ನೀವು ನೋಡ್ಬೋದು. ಒಮ್ಮೆ ನಾನು ಇದನ್ನು ಹೆಚ್ಚಿಗೆ ಮಾಡೋಕ್ಕೆ ಹೋಗಲ್ಲ, ಇಷ್ಟು ಮಾತ್ರ ತೋರಿಸ್ತೇನೆ. ಅಲ್ಲಿ ಹೋಗಿ ನೀವು ಇದನ್ನು ಮಾಡಿ ನೋಡಿ. ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಿಂದಾದ ನಂತರ ಈ ಕಡೆಯಿಂದ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ ನಾನು ಇದಕ್ಕೆ ಏನು ಅನ್ನಕ್ಕೆ ಇದು ಮಾವಿನಕಾಯಿ ಗೊಜ್ಜು ಹಾಕ್ತಾಯಿದ್ದೇನೆ. ತುಂಬ ಟೇಸ್ಟಿ ಆಗುತ್ತೆ. ಕೊಕೊನಟ್ ಆಯಿಲ್ ಹಾಕಿ ನೀವು ಗೊಜ್ಜನ್ನು ತಿನ್ನಬೇಕು, ತುಂಬ ಟೇಸ್ಟಿಯಾಗಿರುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಈ ಥರ ಮಾಡಿ ತಿಂದು ನೋಡಿ. ಅದಾದ ನಂತರ ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಇವರು ನನ್ನ ಚಿರೋಟಿ ತಂದಿದ್ದರು, ಅದು ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾವು ಹಾಲು ಸಕ್ಕರೆ ಹಾಕ್ಕೊಂಡು ತಿಂದ್ವಿ. ಆಮೇಲೆ ಮಧ್ಯಾಹ್ನ ಸ್ನ್ಯಾಕ್ಸಿಗೋಸ್ಕರ ಬಾಳೆಹಣ್ಣು ತಂದ್ಕೊಂಡ್ವಿ. ಹೀಗೆ ಇದಾಗಿತ್ತು ಇವತ್ತಿನ ಒಂದು ವ್ಲಾಗು. ನೀವು ಕೂಡ ಇದೇ ಥರ ಇದೇನಾದರೂ ನಿಮಗೆ ಇನ್ನೇನಾದರೂ ಹೊಸದೇನಾದರೂ ಎಕ್ಸ್ಟ್ರಾ ನೋಡಿದರೆ ನೀವು ನನಗೆ ಕಮೆಂಟ್ ಮಾಡಿ ತೋರಿಸಿ ಯಾವ ಥರ ಅಂತ. ನೀನು ಏನಾದರೂ ತಪ್ಪಿದರೆ ಹೇಳಿ ನನ್ನದೇನಾದರೂ ಚಾನಲಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ಈ ಚಾನಲ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇರ್ತೇನೆ. ಥ್ಯಾಂಕ್ ಯು.